2027 ಅಲ್ಲಿ SSLC ಬೋರ್ಡ್ ಎಕ್ಸಾಮ್ ಬರೀತಿದ್ರೆ, ಈಗ ತಾನೇ 9th ಎಕ್ಸಾಮ್ಸ್ ಮುಗಿತು, 10th ಸಿಲೆಬಸ್ ಮಾತ್ರ ನೋಡಿದ್ದೀನಿ, ಬಟ್ ಏನು ಓದ್ಕೋಬೇಕು, ಎಲ್ಲಿಂದ ಶುರು ಮಾಡಬೇಕು, ಯಾವ ಸಬ್ಜೆಕ್ಟ್ಸ್ಗೆ ಏನು ಓದ್ಕೊಳ್ಳಿ ಅಂತ ಕನ್ಫ್ಯೂಷನ್ ಅಲ್ಲಿದ್ರೆ, ಮ್ಯಾಮ್ ನನ್ನ ಎಲ್ಲ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ಗಿನ ಒನ್ ಸ್ಟೆಪ್ ಮುಂದೆ ಇರೋಕ್ಕೆ ನನಗೆ ಯಾವಾಗಲೂ ಇಷ್ಟ ಮ್ಯಾಮ್, ಬಟ್ ಯಾವ ಸಬ್ಜೆಕ್ಟ್ನ ಓದ್ಕೊಳ್ಳಿ ಮ್ಯಾಮ್, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಮ್ಯಾಮ್ ಅನ್ನೋ ಗೊಂದಲದಲ್ಲಿ ನೀವು ಇದ್ರೆ ಮಕ್ಕಳ, ದಿಸ್ ವಿಡಿಯೋ ಇಸ್ ಫಾರ್ ಯು. ಪರೀಕ್ಷೆನ ಯೂಟಿಲೈಸ್ ಮಾಡಿಕೊಂಡು ನಿಮ್ಮ 2027 ಬೋರ್ಡ್ ಎಕ್ಸಾಮ್ಸ್ನ ಹೇಗೆ ಏಸ್ ಮಾಡ್ಬೋದು, ಹೇಗೆ ಎಕ್ಸಲೆಂಟ್ ರಿಸಲ್ಟ್ಸ್ನ ನೀವು ತರಬಹುದು ಅಂತ ನಾನು ಈ ವಿಡಿಯೋ ಅಲ್ಲಿ ಕೊನೆವರೆಗೂ ಹೇಳ್ಕೊಡ್ತೀನಿ. ಸೊ ತಪ್ಪದೆ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ನ ತರಕ್ಕೆ ನೀವು ರೆಡಿ ಆಗಿ. ಹೆಲೋ ಮಕ್ಕಳೇ, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಏನಿದೆ ಇದರಲ್ಲಿ ನಾವು ಏನಂತ ಕರಿತಿದ್ದೀವಿ, ಇದನ್ನ ಹೆಡ್ ಸ್ಟಾರ್ಟ್ SSLC 2027 ಅಂತ ಕರಿತಿದ್ದೀವಿ. ನೀವು 2027ರಲ್ಲಿ ಬೋರ್ಡ್ ಎಕ್ಸಾಮ್ನ ತಗೋಬೇಕು ಅನ್ಕೋತಿದ್ರೆ, ಈ ಜರ್ನಿಯಲ್ಲಿ ನಿಮಗೆ ಪರೀಕ್ಷೆ ಚಾನಲ್ ಸಾಥ್ ಕೊಡಬೇಕು ಅನ್ನೋ ಆಸೆ ನಿಮಗೆ ಇದ್ರೆ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಏನಿದೆ, ಮುಂದೆ ಬರುವಂತಹ 10-12 ತಿಂಗಳುಗಳನ್ನ ನೀವು ಹೇಗೆ ಕಳಿಬಹುದು, ಆ 10-12 ತಿಂಗಳುಗಳನ್ನ ಪ್ರೊಡಕ್ಟಿವ್ ಆಗಿ ನೀವು ಕಳಿಬೇಕಂದ್ರೆ ಈಗ ನೀವು ಏನು ಮಾಡಬೇಕು, ಈ ನಿಮ್ಮ ಸಮ್ಮರ್ ಬ್ರೇಕ್ ಅನ್ನೋದೇನಿದೆ ಇದರಲ್ಲಿ ನೀವು ಏನು ಮಾಡಬೇಕು ಅಂತ ನಾನು ಫುಲ್ ಡೀಟೇಲಲ್ಲಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ಇನ್ನೂ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಮಾಡಿ, ಯಾಕಂತ ಎಲ್ಲ ನಾನು ಫುಲ್ಲು ಡೀಟೇಲಲ್ಲಿ ಮುಂದೆ ಹೇಳ್ತೀನಿ. ಓಕೆ, ಸೊ ನನ್ನ ಇಂಟ್ರೊಡಕ್ಷನ್, ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ನನ್ನ ಹೆಸರು ಹರ್ಷಿತಾ SS. ಅಂದರೆ ನಿಮ್ಮ ಪರೀಕ್ಷೆ ಚಾನಲ್ ಏನಿದೆ ಇದರಲ್ಲಿ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಧ್ಯಾಪಕಿ ಆಗಿರ್ತೀನಿ ಮಕ್ಕಳ. ನನ್ನ ಹೆಸರು ಹರ್ಷಿತಾ SS. ನಿಮ್ಮ ಸೀನಿಯರ್ಸ್ ಎಲ್ಲ ನನ್ನ ಪ್ರೀತಿಯಿಂದ ಸ್ಕ್ರೀನ್ ಶಾಟ್ ಮ್ಯಾಮ್ ಅಂತ ಕರಿತಿದ್ರು. ಸೊ ನೀವು ಕೂಡ ನನ್ನ ಸ್ಕ್ರೀನ್ ಶಾಟ್ ಅಂತ ಕರಿಬೇಕು ಅನ್ನೋ ಆಸೆ ಇದ್ರೆ ಗೋ ಅಹೆಡ್ ಅಂಡ್ ಕಾಲ್ ಮೀ ಸ್ಕ್ರೀನ್ ಶಾಟ್. ಓಕೆ, ಸೊ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ದ ಎಂಟೈರ್ SSLC ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಪ್ರಾಮಿಸ್. ಓಕೆ, ನಿಮ್ಮ ಇಡೀ SSLCದು ಪಯಣ ಏನಿದೆ ಇದನ್ನ ಒಂದು ಆಣೆಯಿಂದ ಶುರು ಮಾಡೋಣ. ಏನಕ್ಕೆ ಆಣೆ ಮ್ಯಾಮ್, ಇಮೋಷನಲ್ ಡ್ರಾಮಾ ಮಾಡಬೇಡಿ ನನ್ನ ಹತ್ರ ಅನ್ಬೋದು, ಬಟ್ ಈ ಪ್ರಾಮಿಸ್ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ SSLC ಜರ್ನಿಗೆ. ಓಕೆ, ಸೊ ವಾಟ್ ಇಸ್ ದಿಸ್ ಪ್ರಾಮಿಸ್? ಐ ಪ್ರಾಮಿಸ್ ಟು ಡೆಡಿಕೇಟ್ ಅಟ್ಲೀಸ್ಟ್ 1 hour ಡೇಲಿ ಫಾರ್ ಸ್ಟಡೀಸ್ ಅಂತ ಇದೆ ಇಲ್ಲಿ, ಆಯಿತಾ? ಅಟ್ಲೀಸ್ಟ್ ಕನಿಷ್ಠ 1 ಗಂಟೆ ನಾನು ದಿನಾಗ್ಲೂ, ಇವತ್ತಿನಿಂದ ಕನಿಷ್ಠ 1 ಗಂಟೆ ದಿನಾಗ್ಲೂ ಅಧ್ಯಯನಕ್ಕೆ ಮೀಸಲಿಡ್ತೀನಿ ಅನ್ನೋ ಒಂದು ಆಣೆನ ಮಾಡಬೇಕು. ಓಕೆ, ಎಷ್ಟೊಂದು ಜನ ಅಂತಿರ್ತೀರ ಏನಕ್ಕೆ ಮಾಡಬೇಕು ಮ್ಯಾಮ್, ಈಗ ತಾನೇ 9th ಎಕ್ಸಾಮ್ ಮುಗ್ದಿದೆ, ಇನ್ನೂ 10th ಎಕ್ಸಾಮ್ ನೆಕ್ಸ್ಟ್ ಇಯರ್ ಮಾರ್ಚ್-ಏಪ್ರಿಲಲ್ಲಿ ನಡೆಯುತ್ತೆ, ನೀವು ಈಗಲೇ ನನ್ನ ಏನು ಸಂಕಷ್ಟದಲ್ಲಿ ಸಿಲುಕಿಸ್ತಿದ್ದೀರಾ ಅಂತ ಅಂತಿರ್ಬೋದು. ಬಟ್ ಮಕ್ಕಳ, ರಿಯಾಲಿಟಿ ಚೆಕ್ ನಿಮಗೆ. SSLC ಸಿಲೆಬಸ್ ಏನಿದೆ ಎಷ್ಟು ದೊಡ್ಡದಿದೆ ಅಂದರೆ ನಿಮ್ಮ ಎದುರುಗಡೆ ಬೆಟ್ಟದ ಥರ ನಿಂತುಬಿಡತ್ತೆ. ಓಕೆ, ನೀವು ಈಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮೌಂಟ್ ಎವರೆಸ್ಟ್ ರೇಂಜ್ಗೆ ಸಿಲೆಬಸ್ ಬೆಳ್ಕೊಂಡು ಹೋಗುತ್ತೆ. ನಾನು ಬರ್ಕೊಡ್ತೀನಿ, 3 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿದ್ದೀವಿ ನಾವು, ನಮಗೆ ಗೊತ್ತು. ದಯವಿಟ್ಟು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಸಮ್ಮರ್ ವೆಕೇಷನ್ ನಾನು ಎಂಜಾಯ್ ಮಾಡಬೇಕು ಅನ್ನೋ ಮೂಡಲ್ಲಿ ಇರ್ತೀರ, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ನೀವು ಇವತ್ತಿಂದಾನೇ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ 1 hourನ ನೀವು ಡೆಡಿಕೇಟ್ ಮಾಡಲೇಬೇಕು ಮಕ್ಕಳ. ನೆಕ್ಸ್ಟ್ ಇಯರ್ ಸಮ್ಮರ್ ಬ್ರೇಕ್ ಇದೆ ಅಲ್ವಾ, ಆಫ್ಟರ್ ಯುವರ್ SSLC ಬೋರ್ಡ್ ಎಕ್ಸಾಮ್, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಚಿಲ್ ಮಾಡಿ, ಆಯಿತಾ? ಬಟ್ ನೌ ಇಸ್ ನಾಟ್ ದ ಟೈಮ್ ಟು ಚಿಲ್, ನೌ ಇಸ್ ದ ಟೈಮ್ ಟು ಟರ್ನ್ ಆನ್ ಫೋಕಸ್ ಮೋಡ್. ಓಕೆ, ನಿಮ್ಮ ಫೋಕಸ್ ಮೋಡ್ ಏನಿದೆ, ಪ್ರಿಪ್ರೇಷನ್ ಮೋಡ್ ಏನಿದೆ, ಅಭ್ಯಾಸದ ಒಂದು ಗತಿ ಏನಿದೆ, ಇದನ್ನು ಶುರು ಮಾಡುವಂತಹ ಒಂದು ಸಮಯ ಆಗಿರುತ್ತೆ ಇದು. ಸೊ ಈ ಸಮಯನ ದಯವಿಟ್ಟು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ರೀತಿಯ ಒಂದು ಕಮಿಟ್ಮೆಂಟ್ನ ನೀವು ಮಾಡ್ತೀರಾ, ಈ ರೀತಿಯ ಒಂದು ಆಣೆನ ನೀವು ಮಾಡ್ತೀರಾ ಅಂದರೆ ಏನು ಮಾಡಬೇಕು, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಪ್ರಾಮಿಸ್ ಅಂತ ಕಮೆಂಟ್ ಮಾಡಿ. ಓಕೆ, ಇದು ಒಂದು ದೃಢೀಕರಣ ಆಗಿರುತ್ತೆ, ಒಂದು ಅಶ್ಯೂರೆನ್ಸ್ ಆಗಿರುತ್ತೆ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಪರೀಕ್ಷೆ ಹೇಳಿದೆ, ಪರೀಕ್ಷೆ ಚಾನಲಲ್ಲಿ ಮ್ಯಾಮ್ ಹೇಳಿದ್ದಾರೆ, ಇದನ್ನು ಮಾಡಬೇಕು ಅನ್ನೋ ಆಸೆ ನನಗಿದೆ. ಬಟ್ ಒಂದು ಫಸ್ಟ್ ಸ್ಟೆಪ್ನ ನೀವು ತಗೋಬೇಕು. ವಾಟ್ ಇಸ್ ದಟ್ ಫಸ್ಟ್ ಸ್ಟೆಪ್? ಗೋ ಆ್ಯಂಡ್ ಕಮೆಂಟ್ ಪ್ರಾಮಿಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಆ್ಯಂಡ್ ಕಾಮೆಂಟ್ ಮಾಡಿದ್ಮೇಲೆ ವಿಡಿಯೋನ ಲೈಕ್ ಕೂಡ ಮಾಡಿ. ಏನಕ್ಕೆ ಹೇಳ್ತೀವಿ ಲೈಕ್ ಮಾಡಿ ಅಂದರೆ,
ಇವತ್ತಿನಿಂದ ನಿಮಗೆ ಮುಂಚೆ ಬೇರೆ ಏನು ವಿಡಿಯೋಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರ್ಬೋದು. ಮೇ ಬಿ ಟ್ರೆಂಡಿಂಗ್ ಮ್ಯೂಸಿಕ್ ಬರ್ತಿತ್ತೇನೋ, ಮೀಮ್ಸ್ ಬರ್ತಿತ್ತೇನೋ, ಯಾವುದೋ ಒಂದು ಸೆಲೆಬ್ರಿಟಿ ವಿಡಿಯೋ ಬರ್ತಿತ್ತೇನೋ. ಬಟ್ ಫ್ರಮ್ ಟುಡೇ ನಿಮ್ಮ ಇಡೀ ಯೂಟ್ಯೂಬ್ ಫೀಡ್ ಏನಿದೆ, ಯೂಟ್ಯೂಬಿನ ಹೋಮ್ ಪೇಜ್ ಏನಿದೆ, ಅದರಲ್ಲಿ ಬರೀ ಸ್ಟಡಿ ವಿಡಿಯೋಸ್ ಬರಬೇಕು. ಓಕೆ, ಈ ಸ್ಟಡಿ ವಿಡಿಯೋಸ್ ಬರಬೇಕು ಅಂದರೆ ನೀವೇನು ಮಾಡಬೇಕು, ಯೂಟ್ಯೂಬಿಗೆ ಹೇಳ್ಕೊಡ್ಬೇಕು, ನನಗೆ ಈ ರೀತಿ ವಿಡಿಯೋಸ್ ಇಷ್ಟ ಅಂತ ಯೂಟ್ಯೂಬಿಗೆ ಹೇಳಬೇಕು. ಓಕೆ, ಆಗ ಅದನ್ನು ಹೇಗೆ ಹೇಳ್ತೀರಾ? ಲೈಕ್ ಮಾಡೋ ಮೂಲಕ, ಕಾಮೆಂಟ್ ಮಾಡೋ ಮೂಲಕ. ನೀವು ಲೈಕ್ ಹಾಗೂ ಕಾಮೆಂಟ್ ಮಾಡಿದ್ರೆ ಯೂಟ್ಯೂಬಿಗೆ ಗೊತ್ತಾಗತ್ತೆ, ಓ ಈ ಮಗುಗೆ ಓದೋ ವಿಡಿಯೋಸ್ ನೋಡೋಕ್ಕೆ ಇಷ್ಟ, ಸ್ಟಡಿ ರಿಲೇಟೆಡ್ ವಿಡಿಯೋಸ್ ನೋಡೋಕ್ಕೆ ಇಷ್ಟ. ಆವಾಗ ಯೂಟ್ಯೂಬೇ ರೆಕಮೆಂಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆ, ಸೊ ಗೋ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಲೈಕ್ ದ ವಿಡಿಯೋ. ಓಕೆ ಮಕ್ಕಳ, ನೆಕ್ಸ್ಟು ಇಲ್ಲಿ ಒಂದು ಕಾಮೆಂಟ್ ಹಾಕಿದ್ದೀನಿ, ಬಟ್ ಇದಕ್ಕೆ ಬರೋಣ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿಸ್. ಏನಿದು ಕಾಮೆಂಟ್ಸು? ಹರ್ಷಿತಾ ಮ್ಯಾಮ್ ಏನೋ ಒಂದಷ್ಟು ಕಾಮೆಂಟ್ಸ್ ಹಾಕಿದ್ದಾರೆ. ಇದು ನಿಮ್ಮ ಸೀನಿಯರ್ಸ್ ಹಾಕಿರುವಂತಹ ಕಾಮೆಂಟ್ಸ್. ನಾನು ಹೇಳ್ದೆ ಅಲ್ವಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಮ ಏನಕ್ಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇರುತ್ತೆ. ನಿಮ್ಮ ಸೀನಿಯರ್ಸ್ ಅಂದರೆ ಈ ವರ್ಷ 2026 ಬೋರ್ಡ್ ಎಕ್ಸಾಮ್ ಬರೆದಿರುವಂತಹ ಸ್ಟೂಡೆಂಟ್ಸಿನ ಕಾಮೆಂಟ್ಸ್ ಇದು. ಏನು ಹೇಳ್ತಿದ್ದಾರೆ ಇಲ್ಲಿ? ಮ್ಯಾಮ್, ಐ ವಾಸ್ ಅ ಬಿಟ್ ಲೇಟ್ ಟು ದಿಸ್ ಚಾನಲ್. ನಾನು ಈ ಚಾನಲಿಗೆ ಲೇಟಾಗಿ ಜಾಯ್ನ್ ಆದೆ, ಬಟ್ ಈವನ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನೀವು ಚೆನ್ನಾಗಿ ನನ್ನನ್ನು ಪ್ರಿಪೇರ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಆಯಿತಾ, ಕಡಿಮೆ ಸಮಯ ಏನು ಸಿಕ್ತು ನನಗೆ ಪರೀಕ್ಷೆಯಲ್ಲಿ, ಅದರಲ್ಲೂ ಕೂಡ ಚೆನ್ನಾಗಿ ತಯಾರಿ ಮಾಡ್ತು ಪರೀಕ್ಷೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಇನ್ಯಾರು? ಬಟ್ ಮೈ ರಿಗ್ರೆಟ್ ಇಸ್ ದ್ಯಾಟ್ ಐ ಸ್ಟಾರ್ಟೆಡ್ ವಾಚಿಂಗ್ ಪರೀಕ್ಷೆ ಫ್ರಮ್ 10th. ಇಫ್ ಐ ಹ್ಯಾಡ್ ಸ್ಟಾರ್ಟೆಡ್ ವಾಚಿಂಗ್ ಪರೀಕ್ಷೆ ಫ್ರಮ್ ದ ಬಿಗಿನಿಂಗ್ ಆಫ್ 10th, ನನಗೆ 100% ಬರ್ತಿತ್ತೇನೋ ಅಂತ ಮಗು ಇಲ್ಲಿ ಹೇಳ್ತಿದೆ. ಆಯಿತಾ, ಅರಿರಾಂಗ್ ಅಂತ ಯೂಸರ್ ನೇಮ್ ಏನಿದ್ದಾರೆ ಇವರು ಹೇಳ್ತಿರೋದು. ಅಂದರೆ ನಾನು ನನ್ನ SSLC ಜರ್ನಿಯಲ್ಲಿ ಶುರುವಿನಿಂದಾನೇ ಪರೀಕ್ಷೆ ಒಟ್ಟಿಗೆ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರೆ, ಇಫ್ ಐ ಹ್ಯಾಡ್ ಸ್ಟಾರ್ಟೆಡ್ ಮೈ SSLC ಜರ್ನಿ ಫ್ರಮ್ ದ ಬಿಗಿನಿಂಗ್ ವಿತ್ ಪರೀಕ್ಷೆ, ಐ ಮೈಟ್ ಹ್ಯಾವ್ ಸ್ಕೋರ್ಡ್ 100% ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈ ರೀತಿ ನಿಮ್ಮ ಸೀನಿಯರ್ಸ್ ಏನು ಪಶ್ಚಾತ್ತಾಪ ಪಟ್ಕೊಂಡಿದ್ರು ಅಲ್ವಾ ಮಕ್ಕಳ, ಈ ರೀತಿ ಒಂದು ರಿಗ್ರೆಟ್ನ ಏನು ಬೆಳೆಸ್ಕೊಂಡಿದ್ರು ನಿಮ್ಮ ಸೀನಿಯರ್ಸ್, ಡು ನಾಟ್ ಬಿಕಮ್ ವಿಕ್ಟಿಮ್ ಆಫ್ ದಿಸ್ ರಿಗ್ರೆಟ್. ನೀವು ಯಾವುದೇ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟಿಗೆ ಹೋಗ್ಬಿಟ್ಟು ಅಯ್ಯೋ ಪರೀಕ್ಷೆ ಮುಂಚೆನೇ ಸಿಗಬೇಕಿತ್ತು ಅನ್ನೋ ರಿಗ್ರೆಟ್ ನಿಮಗೆ ಇರಬಾರ್ದು. ಸೊ ಸ್ಟಾರ್ಟ್ ಸ್ಟಡಿಯಿಂಗ್ ಫ್ರಮ್ ಪರೀಕ್ಷೆ ಫ್ರಮ್ ಟುಡೇ. ಆ್ಯಂಡ್ ಇದನ್ನು ಎನ್ಶೋರ್ ಮಾಡೋಕ್ಕೆ ಏನು ಮಾಡ್ತೀರಾ? ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು. ಬಿಕಾಸ್ ನಾವು ಎಷ್ಟೊಂದು ವಿಡಿಯೋಸ್ ಮಾಡ್ತೀವಿ, ಎಷ್ಟೊಂದು ಲೈವ್ಗಳನ್ನ ಮಾಡ್ತೀವಿ. ಇನ್ಫ್ಯಾಕ್ಟ್ ನಿಮ್ಮ ಸೀನಿಯರ್ಸ್ಗೆ ಎಕ್ಸಾಮ್ ಆಗ್ತಿರ್ಬೇಕಾದ್ರೆ ಒಂದು ವೀಕಿನಲ್ಲಿ ನಾವು 22 ವಿಡಿಯೋಸ್ನ ರಿಲೀಸ್ ಮಾಡ್ತಿದ್ವಿ. ಯೋಚನೆ ಮಾಡಿ, ದಿನಕ್ಕೆ 3 ವಿಡಿಯೋಸ್ ಕನಿಷ್ಠ ಹೋಗ್ತಿತ್ತು. ಅಟ್ಲೀಸ್ಟ್ 3 ವಿಡಿಯೋಸ್ ವುಡ್ ಗೆಟ್ ರಿಲೀಸ್ಡ್. ಓಕೆ, ಸೊ ಈ ರೀತಿ ದಿನಕ್ಕೆ 3 ವಿಡಿಯೋ ಹೋಗ್ತಿದೆ ಅಂದರೆ ಎಲ್ಲ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ತಲುಪದೇ ಇರಬಹುದು, ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾಗ. ಓಕೆ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದ್ರ ಪಕ್ಕ ಇರುವಂತಹ ಗಂಟೆ ಸಿಂಬಲ್ನ ಆನ್ ಮಾಡಿಬಿಟ್ರೆ ಯಾವ ವಿಡಿಯೋ ಹೋಗಲಿ, ಯಾವ ಲೈವ್ ಹೋಗಲಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ದ ಚಾನಲ್, ಗೋ ಡೂ ಇಟ್ ರೈಟ್ ನೌ, ಬಿಕಾಸ್ ರಿಗ್ರೆಟ್ ಆಗಬಾರ್ದು, ಪಶ್ಚಾತ್ತಾಪ ಆಗಬಾರ್ದು. ಓಕೆ, ನೆಕ್ಸ್ಟ್. ಸೊ ನಾನು ಹೇಳ್ತಿದ್ದೀನಿ, ದಿನಕ್ಕೆ 1 hour ಡೆಡಿಕೇಟ್ ಮಾಡಿಬಿಟ್ಟು ನೀವು ಓದ್ಕೋಬೇಕು ಅಂತ. ದಿನಕ್ಕೆ 1 hour ಓದ್ಕೋತೀನಿ ಮ್ಯಾಮ್, ಬಟ್ ಏನನ್ನ ಓದ್ಕೋಬೇಕು? ಈ ಕ್ವೆಶನ್ ಸ್ಟೂಡೆಂಟ್ಸಲ್ಲಿ ಇರತ್ತೆ. ಸೊ ನಾವೇನು ಮಾಡಿದ್ದೀವಿ, ನಮ್ಮ ಪರೀಕ್ಷೆ ಚಾನಲಲ್ಲಿ ಒಂದು ಹೆಡ್ ಸ್ಟಾರ್ಟ್ ಸೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಈ ಹೆಡ್ ಸ್ಟಾರ್ಟ್ ಸೆಕ್ಷನ್ ಹೇಗೆ ಸಿಗುತ್ತೆ ನಿಮಗೆ? ಫಸ್ಟ್ ಹೋಗಿ ಯೂಟ್ಯೂಬಲ್ಲಿ ಪರೀಕ್ಷೆ ಅಂತ ಟೈಪ್ ಮಾಡ್ತೀರಾ ಅಲ್ವಾ, ಆಗ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಲ್ಯಾಪ್ಟಾಪಲ್ಲಿ ಕಾಣುವಂಥ ಹೋಮ್ ಪೇಜ್, ಬಟ್ ನೀವು ಫೋನಲ್ಲಿ ನೋಡಿದ್ರು ಕೂಡ ಇಷ್ಟು ದೊಡ್ಡದಾಗಿ ಕಾಣಲ್ಲ, ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಬಟ್ ಈ ಸೆಕ್ಷನ್ಸ್ ಎಲ್ಲ ಒಂದೇ ಇರುತ್ತೆ ಅಲ್ವಾ. ಸೊ ಹೋಮ್ ಸೆಕ್ಷನಿಗೆ ಬಂದಾಗ ಹೋಮ್, ವಿಡಿಯೋ, ಶಾರ್ಟ್ಸ್, ಲೈವ್ಸ್ ಅಂತ ಎಲ್ಲ ಇರುತ್ತೆ ಅಲ್ವಾ. ಇಲ್ಲಿ ಹೋಮ್ ಸೆಕ್ಷನಿಗೆ ನೀವು ಬಂದಾಗ ಸ್ಕ್ರೋಲ್ ಮಾಡಿ ಸ್ವಲ್ಪ ಮೇಲಕ್ಕೆ, ಆಯಿತಾ. ಹೋಮ್ ಸೆಕ್ಷನ್ ಅಡಿಗೆ ಅಪ್ಕಮಿಂಗ್ ಲೈವ್ ಸ್ಟ್ರೀಮ್ಸ್ ಅಂತ ಬರುತ್ತೆ. ಈ ಲೈವ್ ಸ್ಟ್ರೀಮ್ ಬಗ್ಗೆ ಮಾತಾಡ್ತೀನಿ ನಾನು, ಬಟ್ ಫಸ್ಟು ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಹೆಡ್ ಸ್ಟಾರ್ಟ್ SSLC 2027 ಅನ್ನೋ ಒಂದು ಸೆಕ್ಷನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಡಿಗೆ ಸಬ್ಜೆಕ್ಟ್ ವೈಸ್ ಪ್ಲೇ ಲಿಸ್ಟ್ನ ಹಾಕಿದ್ದೀವಿ. ಅಂದರೆ ಪ್ರತಿಯೊಂದು ವಿಷಯ ಏನಿದೆ ಅದಕ್ಕೆ ಒಂದು ಪ್ಲೇ ಲಿಸ್ಟ್ನ ನಾವು ತೆಗೆದು ಹಾಕಿದ್ದೀವಿ. ಈ ಸಬ್ಜೆಕ್ಟ್ ವೈಸ್ ಪ್ಲೇ ಲಿಸ್ಟಲ್ಲಿ ಏನಿದೆ,
ಬೇಕಿದ್ರೆ ನೀವು ಸೈನ್ಸ್ನ ಈಗಲಿಂದಾನೇ ಓದೋಕ್ಕೆ ಶುರು ಮಾಡಬೇಕಂದ್ರೆ ಯಾವ ಚಾಪ್ಟರ್ಸ್ನ ಓದಬೇಕು, ಸೋಷಿಯಲ್ನ ನೀವು ಈಗಲಿಂದಾನೇ ಓದಲಿಕ್ಕೆ ಶುರು ಮಾಡ್ತೀರಾ ಅಂದರೆ ಯಾವ ಚಾಪ್ಟರ್ಸ್ನ ಓದಬೇಕು, ಈ ರೀತಿ ವಿಡಿಯೋಸ್ನ ತೆಗೆದುಬಿಟ್ಟು ನಾವು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಯಾವ ವಿಷಯನ ಈಗಲಿಂದ ನೀವು ಓದಲಿಕ್ಕೆ ಶುರು ಮಾಡಬೇಕು ಅಂದರೆ ಯಾವ ಅಧ್ಯಾಯಗಳನ್ನ ಓದಬೇಕು ಆ ಅಧ್ಯಾಯಗಳನ್ನ ಮಾತ್ರ ತೆಗೆದು ನಿಮಗೆ ಈ ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೀವಿ. ಓಕೆ, ಸೊ ಲೆಟ್ಸ್ ಸೇ ಸೈನ್ಸಿನ ಒಳಗೆ ಒಂದು ಲೈಫ್ ಪ್ರಾಸೆಸಸ್ 1 hour ವಿಡಿಯೋ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಒಂದಿನ ಬರೀ ಆ ವಿಡಿಯೋನ ನೋಡಿಬಿಟ್ಟು 1 hour ಪ್ರಿಪ್ರೇಷನ್ ಮುಗೀತು ಅಂತ ಅನ್ಕೋಬಹುದು. ಅಕಸ್ಮಾತ್ ಅದೇ ಸೋಷಿಯಲ್ನಲ್ಲಿ 2 hours ವಿಡಿಯೋ ಇತ್ತು ಅಂದರೆ ಇವತ್ತು 1 hour ವಾಚ್ ಮಾಡ್ತೀರಾ, ನಾಳೆ 1 hour ವಾಚ್ ಮಾಡ್ತೀರಾ. ಸೊ ನಿಮ್ಮ 1 hour ಕೋಟಾ ಅಂತೂ ಮುಗ್ದಿರತ್ತೆ. ಓಕೆ, ಸೊ ಈ ರೀತಿ ನಮ್ಮ ಹೆಡ್ ಸ್ಟಾರ್ಟ್ ಸೆಕ್ಷನಲ್ಲಿ ಇರುವಂತಹ ವಿಡಿಯೋಸ್ನ ಯುಟಿಲೈಸ್ ಮಾಡಿಕೊಂಡು ನೀವು ಈಗಲಿಂದಾನೇ ಸಮ್ಮರ್ ವೆಕೇಶನ್ ಇಂದಾನೆ SSLCಗೆ ತಯಾರಾಗ್ಬೋದು. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ ಏನು? ಎಸ್, ಇನ್ನೊಂದು ಹೇಳಿದೆ, ಲೈವ್ ಸ್ಟ್ರೀಮ್ ಬಗ್ಗೆ ಹೇಳಿದೆ. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರಬಹುದು. ನಮ್ಮ ಪರೀಕ್ಷೆ ಚಾನಲಲ್ಲಿ 13th ಏಪ್ರಿಲ್ 13ನೇ ತಾರೀಕು ಏಪ್ರಿಲ್ ಅಂದರೆ ಇನ್ನೇನು ಮಂಡೆಯಿಂದ ನಾವು ಫೌಂಡೇಶನ್ ಕೋರ್ಸ್ನ ಶುರು ಮಾಡ್ತಿದ್ದೀವಿ. ಫೌಂಡೇಶನ್ ಕೋರ್ಸ್ ಅಂದ್ರೇನು? ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೆ ನೀವು ಒಂದು ಫೌಂಡೇಶನ್ನ ಹಾಕ್ತೀರಾ. ಯಾವುದೇ ಒಂದು ಬಿಲ್ಡಿಂಗ್ನ ನೀವು ಬಿಲ್ಡ್ ಮಾಡುವಾಗ ಒಂದು ಫೌಂಡೇಶನ್ನ ಹಾಕ್ತೀರಾ. ಆಗ ಬಿಲ್ಡಿಂಗ್ ಏನಿರುತ್ತೆ, ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ನೀವು SSLC ಜರ್ನಿನ ಚೆನ್ನಾಗಿ ಮಾಡಬೇಕು ಅಂದರೆ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಫೌಂಡೇಶನ್ ಅಂದ್ರೇನು? ಬೇಸಿಕ್ ಕಾನ್ಸೆಪ್ಟ್ಸ್ ನಿಮ್ಮ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡಿಂದ ಕಲ್ತ್ಕೊಂಡು ಬರ್ತಿರೋಂಥ ಬೇಸಿಕ್ ಕಾನ್ಸೆಪ್ಟ್ಸ್ನ ನೀವು ಮತ್ತೆ ರಿವೈಸ್ ಮಾಡಿಕೊಂಡು ಆ ಕಾನ್ಸೆಪ್ಟ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದರೆ 7, 8, 9 ತರಗತಿಗಳಲ್ಲಿ ತಿಳ್ಕೊಂಡಿರುವಂಥ ಪರಿಕಲ್ಪನೆಗಳು, ಮೂಲ ಪರಿಕಲ್ಪನೆಗಳನ್ನ ನೀವು ಮತ್ತೆ ಪರಿಷ್ಕರಣೆ ಮಾಡಬೇಕು ಹಾಗೂ ಚೆನ್ನಾಗಿ ತಿಳ್ಕೋಬೇಕು ಮಕ್ಕಳ ಇವನ್ನೆಲ್ಲ. ಯಾಕಂದರೆ ಇದನ್ನೇ ಇಟ್ಕೊಂಡು ನೀವು 10th ಸಿಲೆಬಸ್ನ ಓದ್ಬೋದು. ಆಯಿತಾ? 10ನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯಗಳನ್ನ ಓದಬೇಕು ಅಂದರೆ ಈ ಮೂಲ ಪರಿಕಲ್ಪನೆಗಳು ಅತ್ಯಂತ ಪ್ರಮುಖವಾಗಿರುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ನಮ್ಮ ಫೌಂಡೇಶನ್ ಕೋರ್ಸಿಗೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಆ ಪ್ಲೇ ಲಿಸ್ಟ್ನ ನಾನು ಪಿಂಡ್ ಕಾಮೆಂಟಲ್ಲಿ ಹಾಕ್ತೀನಿ. ಆಯಿತಾ? ಸೊ ನೀವೇನು ಮಾಡ್ತೀರಾ, ಆ ಪ್ಲೇ ಲಿಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಫೋನಿನಲ್ಲಿ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಆಯಿತಾ? ಆ ಪ್ಲೇ ಲಿಸ್ಟ್ನ ನೋಡಿ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಯಾವ್ಯಾವ ಟೈಮಿಗಿದೆ ಅಂತ ಎಲ್ಲ ನೋಡ್ಕೊಳ್ಳಿ. ಓಕೆ, ಸೊ ನೀವೇನು ಮಾಡ್ತೀರಾ, ಪ್ರತಿಯೊಂದು ವಿಡಿಯೋನ ಕ್ಲಿಕ್ ಮಾಡಿದಾಗ ಲೆಟ್ಸೇ ಇಲ್ಲಿ ಫಸ್ಟ್ ಒಂದು ವಿಡಿಯೋ ಇದೆ. ಆಯಿತಾ? ಸೊ 13th ನಿಮಗೆ ಸೈನ್ಸಿನ ಫೌಂಡೇಶನ್ ಕೋರ್ಸ್ ನಡೆಯುತ್ತೆ. ಸೊ ಸೈನ್ಸ್ ವಿಡಿಯೋದಲ್ಲಿ ನಾನು ಹಾಗೂ ಅರ್ಚನಾ ಮ್ಯಾಮ್ ಇರುವಂಥ ತಮ್ನೇಲ್ ಕಾಣುತ್ತೆ. ಓಕೆ, ಸೊ ನೀವು ಇದನ್ನು ಕ್ಲಿಕ್ ಮಾಡ್ತೀರಾ. ಓಕೆ, ಆ ತಮ್ನೇಲ್ನ ತಮ್ನೇಲ್ ಅಂದರೆ ಈ ರೀತಿ ಪಿಕ್ಚರ್, ನಾನು ಹಾಗೂ ಅರ್ಚನಾ ಮ್ಯಾಮ್ ಇರುವಂತಹ ಪಿಕ್ಚರ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ದೊಡ್ಡದಾಗಿ ಓಪನ್ ಆಗುತ್ತೆ. ಆವಾಗ ಏನು ಮಾಡ್ತೀರಾ, ಇಲ್ಲಿ ಕಾಣ್ತಿದೆ ಅಲ್ವಾ ನೋಟಿಫೈ ಮೀ ಬಟನ್, ಅದನ್ನು ಕ್ಲಿಕ್ ಮಾಡಬೇಕು. ಆವಾಗ ಈ ರೀತಿ ಕನ್ವರ್ಟ್ ಆಗುತ್ತೆ, ನೋಟಿಫಿಕೇಶನ್ ಆನ್ ಅಂತ ತೋರಿಸುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಲೈವ್ ಶುರು ಆಗೋಕ್ಕಿಂತ 5 ನಿಮಿಷ ಮುಂಚೆ ಯೂಟ್ಯೂಬೇ ನಿಮಗೆ ನೋಟಿಫಿಕೇಶನ್ ಕಳಿಸ್ಕೊಡುತ್ತೆ. ಈ ರೀತಿ ಈ ಲೈವ್ನ ನೀನು ನೋಟಿಫೈ ಮಾಡಿದೆ ಅಲ್ವಾ, ಈ ಲೈವ್ ಶುರು ಆಗ್ತಿದೆ, ಹೋಗಿ ಲೈವ್ನ ಅಟೆಂಡ್ ಮಾಡುವಂಥ ನೋಟಿಫಿಕೇಶನ್ನ ಟರ್ನ್ ಆನ್ ಮಾಡುತ್ತೆ. ಓಕೆನಾ ಮಕ್ಕಳ? ಸೊ ಆವಾಗ ನೀವು ಯಾವುದೇ ರೀತಿ ಲೈವ್ ನಡೆಯುವಾಗಲೂ ಮಿಸ್ ಔಟ್ ಮಾಡ್ಕೊಳ್ಳಲ್ಲ. ಇಲ್ಲಿ ಕೆಳಗೆ ವಾಣಿ ಮ್ಯಾಮ್ ಇರ್ಬೋದು, ಆದರ್ಶ್ ಸರ್, ಸಹನಾ ಮ್ಯಾಮ್ ಇರ್ಬೋದು, ಇವರ ಲೈವ್ಸ್ನ ಕೂಡ ಕ್ಲಿಕ್ ಮಾಡಿ ನೋಟಿಫೈ ಮಿ ಬಟನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಯಾವುದೇ ರೀತಿ ಅಂತ ಏನು ಫೀಸ್ನ ಕೊಡಬೇಕಾಗಿಲ್ಲ. ಆಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್, ಉಚಿತವಾಗಿ ನಡೆಯುವಂತಹ ಒಂದು ಕೋರ್ಸ್ ಆಗಿರುತ್ತೆ. ಸೊ ದಯವಿಟ್ಟು ಆದಷ್ಟು ಕರ್ನಾಟಕದ ಮಕ್ಕಳು ಇದನ್ನು ಬಳಸ್ಕೋಬೇಕು ಅಂತ ನಾವು ಮಾಡ್ತಿದ್ದೀವಿ. ಸೊ ದಯವಿಟ್ಟು ಪ್ರತಿಯೊಂದು ಲೈವ್ನ ಬಂದು ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟು ಎಸ್, ಈಗ ಸ್ವಲ್ಪ ಸಬ್ಜೆಕ್ಟ್ ವೈಸ್ ನೀವು ಏನೇನ ಕಲಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಮಕ್ಕಳ. ಸೊ ಫಸ್ಟ್ಲಿ ಕೆಮಿಸ್ಟ್ರಿ ಅನ್ನೋ ಇನ್ನು ನಿಮ್ಮ ಸೈನ್ಸಿನ ಕೆಮಿಸ್ಟ್ರಿ ಏನಿದೆ, ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಬೇಸಿಕ್ ಥಿಂಗ್ಸ್ ಯು ನೀಡ್ ಟು ನೋ ಇಸ್ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್. ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಫಾರ್ಮುಲಾ ಬರೆಯೋದು ಗೊತ್ತಿಲ್ಲದೆ ಇರ್ಬೋದು. ಮ್ಯಾಮ್ ಒಂದು ಸೋಡಿಯಂ ಕ್ಲೋರೈಡ್ ಅಂದರೆ ಅದನ್ನು NaCl ಅಂತ ನಾನು ಹೆಂಗೆ ಬರೀಲಿ, ನನಗೆ ಹೆಂಗೆ ಗೊತ್ತಾಗತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನೀವು ಇರ್ತೀರ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಫೌಂಡೇಶನ್ ಕೋರ್ಸಲ್ಲಿ ಫಾರ್ಮುಲಾ ಬರೆಯೋದನ್ನೆಲ್ಲ ನಾನು ಕವರ್ ಮಾಡ್ತೀನಿ. ಇದಾದಮೇಲೆ ನೀವು ಈಕ್ವೇಷನ್ಸ್ ಬಗ್ಗೆ ಕಲಿಬೇಕಾಗತ್ತೆ, ರಿಯಾಕ್ಷನ್ಸ್ ಬಗ್ಗೆ ಕಲಿಬೇಕಾಗತ್ತೆ. ನಿಮ್ಮ ಇಡೀ 10th ಸಿಲೆಬಸಲ್ಲಿ ರಿಯಾಕ್ಷನ್ಸ್ ಮೇಲೆ ರಿಯಾಕ್ಷನ್ಸ್ನ ನೋಡ್ತಾನೆ ಇರ್ತೀರಾ ನೀವು. ಓಕೆ, ಸೊ ಈ ರಿಯಾಕ್ಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ. ಆ ಕಾನ್ಸೆಪ್ಟಿಂದ ಫಿಕ್ಸ್ಡ್ 3 ಮಾರ್ಕ್ಸ್ ಬರುತ್ತೆ.
ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಬಂದಿತ್ತು, ಈ ಇಯರ್ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಬಂದಿತ್ತು. 3 ಅಂಕಗಳು ಖಡಾಖಂಡಿತವಾಗಿ ಈ ಕಾನ್ಸೆಪ್ಟಿಂದ ಬರುತ್ತೆ. ಆಯ್ತಾ? ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೂತ್ರಗಳನ್ನ ಬರೆಯೋದು. ಆಯ್ತಾ? ಸೂತ್ರಗಳನ್ನ ಬರೆಯೋದನ್ನ ನಾನು ಫೌಂಡೇಶನ್ ಕೋರ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೂತ್ರಗಳನ್ನ ಬರೆಯೋದನ್ನ ಕಲ್ತ ಮೇಲೆ ನೀವು ಸಮೀಕರಣಗಳನ್ನ ಬರೆಯೋದನ್ನ ತಿಳ್ಕೊಬೇಕು. ಸಮೀಕರಣಗಳಲ್ಲಿ ಸರಿದೂಗಿಸುವಿಕೆನ ತಿಳ್ಕೊಬೇಕು. ಆಯ್ತಾ? 3 ಅಂಕಗಳು ನಿಮ್ಮ ಮಂಡಳಿ ಪರೀಕ್ಷೆಯಲ್ಲಿ ಖಡಾಖಂಡಿತವಾಗಿ ಬರುತ್ತೆ. 80 ಅಂಕಗಳಲ್ಲಿ 3 ಅಂಕಗಳು ನೀವು ಜೇಬಿಗೆ ಹಾಕಬಹುದು. ಯಾವಾಗ? ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ನ ಕಲ್ತ್ಕೊಂಡಾಗ. ಈ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ವಿಡಿಯೋ ಅಲ್ಲಿ ನಾನು ಬೇಸಿಕ್ ಇಂದ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋ ಏನಿದೆ ಇದರ ಲಿಂಕ್ನ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಡಿಬಹುದು. ಓಕೆನಾ ಮಕ್ಕಳ? ಪಿಂಡ್ ಕಾಮೆಂಟ್ ಅಲ್ಲಿ ಹಾಕಿರ್ತೀನಿ. ಗೋ ವಾಚ್ ದಿಸ್ ವಿಡಿಯೋ. ದಿಸ್ ಇಸ್ ಓನ್ಲಿ 30 ಮಿನಿಟ್ಸ್. ಸೊ ಒಂದಿನ ಕೂತ್ಕೊಂಡು ನೀವು ಈ ವಿಡಿಯೋನ ನೋಡಿದ್ರೆ ಪ್ರಾಕ್ಟೀಸಿಗೋಸ್ಕರ ನೆಕ್ಸ್ಟ್ 30 ಮಿನಿಟ್ಸ್ನ ಸ್ಪೆಂಡ್ ಮಾಡ್ಬೋದು. ಆಯ್ತಾ? 30 ಮಿನಿಟ್ಸ್ ಈ ವಿಡಿಯೋ ನೋಡ್ಬಿಟ್ಟು ಪ್ರಾಕ್ಟೀಸ್ನ 30 ಮಿನಿಟ್ಸ್ ಮಾಡ್ಬೋದು. ನಿಮ್ಮ ಡೈಲಿ 1 hour ಕೋಟ ಆಗ ಮುಗಿಯುತ್ತೆ. ಆಯ್ತಾ? 30 ನಿಮಿಷಗಳ ಕಾಲ ಈ ವಿಡಿಯೋನ ನೋಡಿದ್ಮೇಲೆ 30 ನಿಮಿಷಗಳು ಅಭ್ಯಾಸ ಮಾಡ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿನ ಫುಲ್ ಸ್ಟಾರ್ಟಿಂಗ್ ಇಂದ ಹೊಸ ಕಾನ್ಸೆಪ್ಟ್ ಆಗಿ ನೀವು ತಿಳ್ಕೊಂಡಿರ್ತೀರಾ. 9th 8th ಇದರಲ್ಲಿ ಎಲ್ಲೂ ಟ್ರಿಗ್ನೋಮೆಟ್ರಿ ಬಗ್ಗೆ ತಿಳ್ಕೊಂಡಿರಲ್ಲ ನೀವು. ಸೊ ಯು ಹ್ಯಾವ್ ಟು ವಾಚ್ ದೀಸ್ ವಿಡಿಯೋಸ್ ಆಫ್ ಟ್ರಿಗ್ನೋಮೆಟ್ರಿ. ಆಯ್ತಾ? ಟ್ರಿಗ್ನೋಮೆಟ್ರಿಯ ಈ ವಿಡಿಯೋಸ್ ಏನಿದೆ ಇದರ ಲಿಂಕ್ನ ಕೂಡ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಕೊಡ್ತೀನಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಏನಿದೆ ಮಕ್ಕಳ, ಈ ಅಧ್ಯಾಯ ಏನಿದೆ, ಈ ಏನು ಪರಿಕಲ್ಪನೆ ಏನಿದೆ ನೀವು ಯಾವುದೇ ತರಗತಿಯಲ್ಲಿ ತಿಳ್ಕೊಂಡಿರಲ್ಲ. ಹೊಸದಾಗಿ ನಿಮಗೆ 10ನೇ ತರಗತಿಯಲ್ಲಿ ಹೇಳ್ಕೊಡೋವಂಥ ಒಂದು ಪರಿಕಲ್ಪನೆ ಆಗಿರುತ್ತೆ. ಸೊ ಈ ವಿಡಿಯೋಗಳನ್ನ ದಯವಿಟ್ಟು ಹೋಗಿ ತಿಳ್ಕೊಳ್ಳಿ, ನೋಡ್ಕೊಳ್ಳಿ. ಯಾಕಂದರೆ ಕಾರ್ತಿಕ್ ಸರ್ ಏನಿದ್ದಾರೆ ಫುಲ್ ಬೇಸಿಕ್ಸ್ನಿಂದ ನಿಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ ಹೇಳ್ಕೊಡ್ತಾರೆ. ಆಯ್ತಾ? ಇದು 3 hour ವಿಡಿಯೋ ಆಗಿರುತ್ತೆ. ಸೊ ನೀವು ದಿನಾಗ್ಲೂ 1 hour ರೀತಿ 3 ದಿನ ಇದನ್ನ ನೋಡಿದ್ರೆ ಮುಗ್ದೋಗುತ್ತೆ. ಓಕೆನಾ ಮಕ್ಕಳ? ಸೊ ದಯವಿಟ್ಟು ಈ ವಿಡಿಯೋಗಳ ಲಿಂಕ್ನ ನಾನು ಹಾಕಿರ್ತೀನಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದೀಸ್ ವಿಡಿಯೋಸ್ ಫಾರ್ ಮ್ಯಾಥಮ್ಯಾಟಿಕ್ಸ್. ಓಕೆ, ನೆಕ್ಸ್ಟ್ ಮ್ಯಾಥಮ್ಯಾಟಿಕ್ಸಲ್ಲಿ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಬ್ರಷ್ ಅಪ್ ಮಾಡ್ಕೋಬೇಕು. ನೀವೇನು ಟೇಬಲ್ಸ್ನ 20ವರೆಗೂ ಕಲೀರಿ. ಓಕೆ, ಡೈಲಿ 1 hour ಅಂತ ಹೇಳಿದ್ದೀನಿ ಅಲ್ವಾ, ಅದರಲ್ಲಿ ಅಟ್ಲೀಸ್ಟ್ ½ an hour ನೀವು ಟೇಬಲ್ಸಿಗೆ ಡೆಡಿಕೇಟ್ ಮಾಡ್ಬೋದು. ಟೇಬಲ್ಸ್ನ ತಿಳ್ಕೊಳ್ಳಿ. ಮಗ್ಗಿ ಏನಿದೆ 20ವರೆಗೂ ದಯವಿಟ್ಟು ಮಗ್ಗಿನ ಅಭ್ಯಾಸ ಮಾಡಿ. ಅದು ಬಿಟ್ಟರೆ ಡಿವಿಸಿಬಿಲಿಟಿ ರೂಲ್ಸ್ ಏನಿದೆ 1 to 11 ಡಿವಿಸಿಬಿಲಿಟಿ ರೂಲ್ಸ್ನ ತಿಳ್ಕೊಳ್ಳಿ ಮಕ್ಕಳ. ಅಂದರೆ 1ರಿಂದ 11ರವರೆಗೆ ಭಾಗಾಕಾರದ ನಿಯಮಗಳೇನಿದೆ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ. ಅದು ಬಿಟ್ಟರೆ ಸ್ಕ್ವೇರ್ಸ್ until 30 ಅಂದ್ರೆ 1 square is 1, 2 square is 4, 3 square is 9 ಈ ತರ ಸ್ಕ್ವೇರ್ಸ್ ಇರತ್ತೆ ಅಲ್ವಾ. ಅಂದ್ರೆ ಏನು? ವರ್ಗಗಳು. 30ರವರೆಗೆ ವರ್ಗಗಳನ್ನ ತಿಳ್ಕೋಬೇಕು, 20ರವರೆಗೆ ಘನಗಳನ್ನ ತಿಳ್ಕೋಬೇಕು. ಕ್ಯೂಬ್ಸ್ until 20 ತಿಳ್ಕೋಬೇಕು. ಏನು? 1 cube is 1, 2 cube is 8 ಈ ತರ ಬರುತ್ತೆ ಅಲ್ವಾ. ಸೊ ಈ ರೀತಿ. ಅಂಡ್ 3 cube ಏನು? 3 cube is 81 ಅಲ್ವಾ. 3 3s are 9, 9 3s are, oh wait, it is 27. ನೋಡಿ, ನಂತರ ಮಾಡಬೇಡಿ. ಓಕೆ, ಸೊ 27 ಈ ರೀತಿ ಕ್ಯೂಬ್ಸ್ನ ತಿಳ್ಕೊಬೇಕಾಗತ್ತೆ. ಓಕೆನಾ ಮಕ್ಕಳ? ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇದನ್ನೆಲ್ಲ ಮ್ಯಾತ್ಗೆ ನೀವು ಮ್ಯಾಥ್ ಚೆನ್ನಾಗಿ ಮಾಡಬೇಕು ಅಂದರೆ ಇದೆಲ್ಲ ಗೊತ್ತೇ ಇರಬೇಕು. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಮ್ಮ ಮ್ಯಾಥಮ್ಯಾಟಿಕ್ಸ್ ಗಣಿತ ಏನಿದೆ ಇದರಲ್ಲಿ ಒಳ್ಳೆ ಅಂಕಗಳು ಬರಬೇಕು ಅಂದರೆ ಇದು ಕನಿಷ್ಠ ನಿಮಗೆ ಗೊತ್ತಿರಬೇಕಾಗಿರುವಂಥ ಪರಿಕಲ್ಪನೆಗಳು. ಇದು ಬಿಟ್ಟರೆ ಸೋಷಿಯಲ್ ಸೈನ್ಸ್ ಏನಿದೆ, ಸಮಾಜ ವಿಜ್ಞಾನ, ನಿಮ್ಮ ಆದರ್ಶ್ ಸರ್ ಒಟ್ಟಿಗೆ ಮಾತಾಡಿ ನಾನು ಕೇಳಿದೆ ಯಾವ ವಿಡಿಯೋನ ನೋಡಬೇಕು ಅವರು. ಆದರ್ಶ್ ಸರ್ ಮಕ್ಕಳಿಗೆ ಯಾವ ವಿಡಿಯೋ ನೋಡಿದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಕೇಳಿದೆ. ಸೊ ಆದರ್ಶ್ ಸರ್ ಏನ್ ಹೇಳಿದ್ದಾರೆ, ಸೊ ಹೌ ಟು ರಿಮೆಂಬರ್ ಎನಿ ವಾರ್ ಇನ್ 5 steps. ಇದು ಕಾನ್ಸೆಪ್ಟ್ ಹೇಳ್ಕೊಡ್ತಿರೋ ವಿಡಿಯೋ ಅಲ್ಲ. ಅಂದ್ರೆ ನಿಮ್ಮ ಸೋಷಿಯಲ್ ಸೈನ್ಸ್ನಲ್ಲಿ ಎಷ್ಟೊಂದು ವಾರ್ಗಳು ಬರುತ್ತೆ. ಆಯ್ತಾ? ಸಮಾಜ ವಿಜ್ಞಾನದಲ್ಲಿ ಎಷ್ಟೊಂದು ಯುದ್ಧಗಳು ಬರುತ್ತೆ. ಸೊ ಇಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಆದರ್ಶ್ ಸರ್ ಏನ್ ಹೇಳ್ಕೊಡ್ತಾರೆ, ಯುದ್ಧಗಳ ಬಗ್ಗೆ ಹೇಳ್ಕೊಡ್ತಿಲ್ಲ. ಈ ಯುದ್ಧಗಳನ್ನ ನೆನ್ಪಿಟ್ಕೋಬೇಕು ಅಂದ್ರೆ ನೀವು 5 ವಿಧಾನಗಳನ್ನ ಬಳಸಬಹುದು. 5 ಹಂತಗಳಲ್ಲಿ ಯುದ್ಧನ ನೆನ್ಪಿಟ್ಕೋಬಹುದು. 5 ಸ್ಟೆಪ್ಸ್ನಲ್ಲಿ ಯಾವುದೇ ವಾರ್ನ ನೆನ್ಪಿಟ್ಕೋಬಹುದು. ಸೊ ಆದರ್ಶ್ ಸರ್ ಏನ್ ಹೇಳ್ಕೊಡ್ತಿದ್ದಾರೆ, ಟೆಕ್ನಿಕ್ನ ಹೇಳ್ಕೊಡ್ತಿದ್ದಾರೆ, ಒಂದು ತಂತ್ರನ ಹೇಳ್ಕೊಡ್ತಿದ್ದಾರೆ ನೀವು ಯುದ್ಧಗಳ ಬಗ್ಗೆ ಸ್ಮರಣೆ ಮಾಡಲಿಕ್ಕೆ. ಹಿ ಈಸ್ ಟೀಚಿಂಗ್ ಯು ಅ ಟೆಕ್ನಿಕ್ ಟು ರಿಮೆಂಬರ್ ವಾರ್ಸ್. ಓಕೆ, ಸೊ
ಪ್ಲೀಸ್ ಗೋ ವಾಚ್ ದಿಸ್ ವಿಡಿಯೋ ಆಸ್ ವೆಲ್ ಆನ್ ಒನ್ ಆಫ್ ಯೋರ್ ಡೇಸ್. ಇದರ ಲಿಂಕ್ನ ಕೂಡ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಯಾಕಂದರೆ ವಾರ್ಸ್ ಎಷ್ಟೊಂದಿರುತ್ತೆ, ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ, ಯಾವ ವಾರಿಗೆ ಯಾವ ಡೇಟು, ಯಾರಿದ್ರು, ಯಾವ ಕಂಟ್ರಿಯಲ್ಲಿ ಆಯಿತು ಅಂತ ಎಲ್ಲ ಕನ್ಫ್ಯೂಸ್ ಆಗ್ತಾರ. ಸೊ ಈ ಟಿಪ್ಸ್ನ ನೀವು ಈ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡಬೇಕು, ಆಯಿತಾ? ಸೊ ಇದಕ್ಕೋಸ್ಕರ ದಿಸ್ ವಿಡಿಯೋ ಬಿಕಮ್ಸ್ ಇಂಪಾರ್ಟೆಂಟ್. ನೆಕ್ಸ್ಟು ಲ್ಯಾಂಗ್ವೇಜಸಲ್ಲಿ ಏನು ಮಾಡಬೇಕು, ಇದು ಇಂಗ್ಲೀಷ್ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ, ಕನ್ನಡ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ, ಇದರಲ್ಲಿ ನೀವು ಏನು ಮಾಡಬೇಕು, ಫಸ್ಟ್ ಥಿಂಗ್ ನ್ಯೂಸ್ ಪೇಪರ್ನ ಓದಬೇಕು, ಆಯಿತಾ ಮಕ್ಕಳ? ಸೊ ಡೈಲಿ ಏನಿದೆ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಒಂದು 10 minutes ನಿಮಗೆ ಯಾವ ಲ್ಯಾಂಗ್ವೇಜ್ ಕಷ್ಟ ಆಗುತ್ತೆ ಅಲ್ವಾ ಅದರ ನ್ಯೂಸ್ ಪೇಪರ್ಸ್ನ ಓದಿ. ಪದ್ಮಾ ಮ್ಯಾಮ್ ಹೇಳಿದರು ಇದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ, ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್, ಆನ್ ರೀತಿಯ ಪಾರ್ಟ್ ಆಫ್ ಸ್ಪೀಚ್. ಸೊ ಈ ರೀತಿ ನೀವು ನ್ಯೂಸ್ ಪೇಪರ್ ಓದಬೇಕಾದ್ರೆ ಲೆಟ್ಸ್ ಸೇ ದ ಸೆಂಟೆನ್ಸ್ ಇಸ್ USA announced a war, ಸಾರಿ ಬರೀ ವಾರ್ ಅಲ್ಲ, a war. USA announced a war on Iran. ಎಸ್, ಸೊ ದಿಸ್ ಬಿಕಮ್ಸ್ ಅ ಪಾರ್ಟ್ ಆಫ್ ಸ್ಪೀಚ್. ಆನ್ ಏನಿದೆ ಇದು ಪಾರ್ಟ್ ಆಫ್ ಸ್ಪೀಚ್ ಆಗುತ್ತೆ ಅಲ್ವಾ? ಸೊ ಈ ರೀತಿ ನೀವು ನ್ಯೂಸ್ ಪೇಪರ್ನ ಓದಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಬೇಕು, ಓಕೆನಾ? ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಾಗಬೇಕು. ಯಾವುದೇ ಒಂದು ಸೆಂಟೆನ್ಸ್ನ ಹೇಗೆ ನಾನು ಸ್ಟ್ರಕ್ಚರ್ ಮಾಡಬೇಕು, ಇದರಲ್ಲಿ ವರ್ಬ್ ಏನು, ನೌನ್ ಏನು, ಇದೆಲ್ಲ ನಿಮಗೆ ಐಡಿಯಾ ಇರಬೇಕು ಅಲ್ವಾ? ಸೊ ಇದಕ್ಕೆ ಪದ್ಮಾ ಮ್ಯಾಮ್ ಖುದ್ದಾಗಿ ನಾನು ಫೋನ್ ಮಾಡಿ ಕೇಳಿದ್ದೆ, ಅವ್ರು ಹೇಳಿದ್ದಾರೆ ನ್ಯೂಸ್ ಪೇಪರ್ ಓದೋದ್ರಿಂದ. ವಾಣಿ ಮ್ಯಾಮ್ ಕೂಡ ಹೇಳಿದ್ದಾರೆ ಕನ್ನಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜಿಗೆ ನ್ಯೂಸ್ ಪೇಪರ್ ಓದೋದ್ರಿಂದ ತುಂಬಾನೇ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ನಿಮ್ಮ ದಿನಪತ್ರಿಕೆ ಏನು ಬರುತ್ತೆ ಮಕ್ಕಳ, ಇದನ್ನ ಖಂಡಿತವಾಗಿ ಓದಬೇಕು. ಇದರಲ್ಲಿ ಹೇಗೆ ಸೆಂಟೆನ್ಸ್ನ ಫಾರ್ಮ್ ಮಾಡ್ತಾರೆ, ಹೇಗೆ ಒಂದು ಮಾಹಿತಿನ ಕೊಡ್ತಾರೆ ಅಂತ ನೀವು ತಿಳ್ಕೋಬೇಕು. ಇದರೊಟ್ಟಿಗೆ ಕನ್ನಡದಲ್ಲಿ ಪುಸ್ತಕಗಳು ಬರುತ್ತೆ ಅಲ್ವಾ, ಕತೆ ಪುಸ್ತಕಗಳು ಬರುತ್ತೆ ಅಲ್ವಾ, ಮಜವಾಗಿರುತ್ತೆ, ಹೊಸ ಹೊಸ ಕತೆಗಳಿರುತ್ತೆ. ಸೊ ಈ ಕತೆ ಪುಸ್ತಕಗಳನ್ನ ನೀವು ಓದಿದ್ರು ಕೂಡ ಕನ್ನಡದಲ್ಲಿ ನಿಮಗೆ ತುಂಬಾನೇ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬಹುದು. ಸೊ ಅಲಾಂಗ್ ವಿತ್ 1 hour ಡೈಲಿ ಅಟ್ಲೀಸ್ಟ್ ಒಂದು 15 minutes to 30 minutes ನ್ಯೂಸ್ ಪೇಪರ್ ಓದೋದು, ಸ್ಟೋರಿ ಬುಕ್ಸ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಓಕೆನಾ ಮಕ್ಕಳ? ಸೊ ಈ ರೀತಿ ನೀವು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೋತಾ ಹೋದರೆ ನಾನು ಹೇಳ್ತಿರೋ ಅನ್ಸ್ಬೋದು ನಿಮಗೆ, ನೀವು ಏನು ಕಾನ್ಸೆಪ್ಟ್ಸ್ ಓದಬೇಕು, ಅದನ್ನು ಓದಬೇಕು, ಟೇಬಲ್ಸ್ ಓದಬೇಕು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನು ಹೇಳ್ತಿದ್ದೀನಿ, ನೀವು ಓದೋದ್ರಿಂದ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ. ಸೆಲ್ಫ್ ಸ್ಟಡಿದು ಹ್ಯಾಬಿಟ್ ಬಿಲ್ಡ್ ಆಗುತ್ತೆ ಮಕ್ಕಳ. ಯಾರು ನಿಮ್ಮನ್ನ ಏನು ಮಾನಿಟರ್ ಮಾಡದೇ ಇದ್ರು, ಯಾರು ನಿಮ್ಮ ತಲೆ ಮೇಲೆ ಕೂರದೇ ಇದ್ರು, ನೀವೇ ಖುದ್ದಾಗಿ ಓದ್ಕೊಳ್ಳುವಂತಹ ಒಂದು ಅಭ್ಯಾಸನ ಮೂಡಿಸ್ಕೋತೀರ ಈಗಲೇನೆ ನೀವು ಶುರು ಮಾಡಿದ್ರೆ. ಸೊ ದಟ್ ಹ್ಯಾಬಿಟ್ ವಿಲ್ ಎನ್ಶೋರ್ ದಟ್ ಯು ಗೆಟ್ ಔಟ್ ಇನ್ ಬೋರ್ಡ್ ಎಕ್ಸಾಮ್. ಎಲ್ಲದಕ್ಕಿಂತ ಜಾಸ್ತಿ ನೀವೀಗ ಕಾನ್ಸೆಪ್ಟ್ಸ್ನ ಫುಲ್ ಅರ್ಥ ಮಾಡ್ಕೊಳ್ಳಲ್ವೋ ದಟ್ ಇಸ್ ಸೆಕೆಂಡ್ರಿ, ಬಟ್ ದಟ್ ಹ್ಯಾಬಿಟ್ ಇದೆ ಅಲ್ವಾ, ಅಭ್ಯಾಸ ಇದೆ ಅಲ್ವಾ, ಅದು ನಿಮಗೆ ಔಟ್ ಸಿಗೋ ಹಾಗೆ ಮಾಡತ್ತೆ, ಓಕೆ? ಸೊ ಈ ನಮ್ಮ ಏನು ಕ್ಲಾಸ್ ಏನಿದೆ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ, ನಾನು ಹೇಳಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ಹೋಗಿ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ರಾಮಿಸ್ ಅಂತ ಕಾಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನು ಅನ್ನಿಸ್ತಿದೆ ನಮ್ಮ ಪರೀಕ್ಷೆ ಬಗ್ಗೆ. ಇಫ್ ಯು ಆರ್ ಎಕ್ಸೈಟೆಡ್ ಟು ಜಾಯಿನ್ ದ ಪರೀಕ್ಷೆ ಪರಿವಾರ, ಆರ್ ಇಫ್ ಯು ಆರ್ ವೆರಿ ಹ್ಯಾಪಿ ಟು ಜಾಯಿನ್ ದ ಪರೀಕ್ಷೆ ಪರಿವಾರ, ಗೋ ಆ್ಯಂಡ್ ಟೆಲ್ ಅಸ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ, ಬಿಕಾಸ್ ನಾನು ಖುದ್ದಾಗಿ ನಿಮ್ಮ ಕಾಮೆಂಟ್ಸ್ನ ನೋಡ್ತೀನಿ. ಹಾಗೂ ನಾನು ಹೇಳಿರೋ ಹಾಗೆ ಬರೀ ಸ್ಟಡಿ ರಿಲೇಟೆಡ್ ವಿಡಿಯೋಸ್ ನಿಮ್ಮ ಯೂಟ್ಯೂಬಲ್ಲಿ ಬರಬೇಕು ಅಂದರೆ ಯೂಟ್ಯೂಬಿಗೆ ತಿಳಿಸಿ ನನಗೆ ಇದೇ ಬೇಕು ಅಂತ. ಸೊ ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್, ಲೈಕ್ ದ ವಿಡಿಯೋ ಆ್ಯಂಡ್ ಡ್ರಾಪ್ ಅ ಕಾಮೆಂಟ್ ಬಿಲೋ. Thank you so much for joining me today. I'll see you in the next video.